ಸೊ ಗೈಸ್ ವೆಲ್ಕಮ್ ಟು ದ ಮನ್ಮಾಡ್ ಜಂಕ್ಷನ್. ಸೊ ಇದು 3 ಟೈಮ್ ನಾನು ಬರ್ತಿರೋದು ಮನ್ಮಾಡ್ ಜಂಕ್ಷನಲ್ಲಿ. ಸೊ ಗಾಡಿ ಟೋಟಲಾಗಿ 1 ಅವರ್ ಡಿಲೇ ಇತ್ತಲ್ಲ, ಕೋಪರ್ಗವರಿಗೆ 50 ಮಿನಿಟ್ಸ್ ಡಿಲೇ ಆಯಿತು. ಸೊ ಮನ್ಮಾಡಿಗೆ 10 ಮಿನಿಟ್ಸ್ ಅರ್ಲಿನೇ ಬಂದಿದೆ. ಸೊ 10 ಮಿನಿಟ್ಸ್ ಅರ್ಲಿ ಬಂದಿದ್ದು, ಇಲ್ಲೊಂದು 5 ಮಿನಿಟ್ಸ್ ಟೋಟಲ್ 50 ಮಿನಿಟ್ಸ್ ಹಾಲ್ಟ್ ಇಲ್ಲಿ. ಸೊ 50 ಮಿನಿಟ್ಸ್ ಹಾಲ್ಟ್ ಇಲ್ಲಿ. ಸೊ ಜನರಲ್ ಕೌಂಟ್ರ್ ನೋಡ್ರಿ ಗಾಯ್ಸ್, ರಾತ್ರಿ ಏನಿದ್ದಿದ್ದಿಲ್ಲ, ಈಗ ನೋಡ್ರಿ ಹಿಂಗೆ ಇದ್ದಾರೆ. ಸೊ ನೀರು ಇದೆಯಪ್ಪ ಇಲ್ಲ ಇಲ್ಲಿ ಯಾರಿಗೆ ಗೊತ್ತು, ನೋಡಂತಲ್ಲಿ ನಾನು ಬಂದೀನಿ. ಸೊ ಗಾಯ್ಸ್ ಇದೆ ಮನ್ಮಾಡ್ ಜಂಕ್ಷನ್. ಸೊ ಗೊತ್ತಲ್ಲ ಸಿದ್ಧಾರೂಢ ಸ್ವಾಮಿ ಹುಬ್ಬಳ್ಳಿ ಜಂಕ್ಷನ್ ಬಂದೀನಿ. ಸೊ ಟೋಟಲ್ಲು ಸೊ ಯಾಕೆ ಗೊತ್ತಾ ಡಿಲೇ ಆಗ್ತಿರೋದು ಇದು, ಇದ್ರ ಮುಂದೆನೇ ಕರ್ನಾಟಕ ಕೆ ಎಕ್ಸ್ಪ್ರೆಸ್ ಇದೆ, ಕರ್ನಾಟಕ ಎಕ್ಸ್ಪ್ರೆಸ್. ಸೊ ಅದಕ್ಕೆ ಇದು ಭಾಳ ಡಿಲೇ ಆಗ್ತಿದೆ. ಸೊ ನಾನು ಹೋದ್ಸತಿ ಅಜಂತ ಎಕ್ಸ್ಪ್ರೆಸ್ ಇಲ್ಲಿಂದನೇ ಲಾಗ್ ಮಾಡೀನಿ. ಪ್ಲೀಸ್ ನೋಡ್ಲಿದ್ರೆ ಯಾರು ಪ್ಲೀಸ್ ನೋಡಿ ಹೇಗಿದೆ ಅಂತ ಹೇಳಿದ್ರಿ. ಸೊ ಆ ಕಡೆ ಪ್ಲ್ಯಾಟ್ಫಾರ್ಮ್ ನಂಬರ್ 5 ಅದು ಆ ಸೈಡ್ ಹೋಗ್ಬೇಕು. ಓಕೆನಾ ಗೈಸ್. ಸೊ ಇದು ಪ್ಲ್ಯಾಟ್ಫಾರ್ಮ್ ನಂಬರ್ 1, 2 ಇರ್ಬೇಕು ಅನ್ಕೊಂತೀನಿ. ಓಕೆನಾ ಗೈಸ್. ಇನ್ನು ನೆಕ್ಸ್ಟ್ ಬಂದುಬಿಟ್ಟು ಬುಶ್ವಾಲ್. ಇಲ್ಲಿಂದ 184 ಕಿಲೋಮೀಟ್ರ್ ಇದೆ. ಇಲ್ಲಿ ಮಧ್ಯದಲ್ಲಿ ಎಲ್ಲಿ ಸ್ಟಾಪ್ ಇಲ್ಲ. ಸೊ KKRTC ಸೆಂಟ್ರಲ್ ಅಂತ ಐತೆ, ಜಗಳಗಾಂವ್ ರೈಲ್ವೆ ಸ್ಟೇಷನ್ ಅಂತ ಹಾಲ್ಟ್ ಇದೆ ಅಲ್ಲಿ. ಸೊ ಓಕೆನಾ ಗೈಸ್. ಇನ್ನು ನೆಕ್ಸ್ಟ್ ಬುಶ್ವಾಲಲ್ಲಿ ಸಿಗೋಣ. ಸೊ ಇದು ಓಕೆ ಗೈಸ್, ಸಿಗೋಣ. ಸೊ ಗೈಸ್ ಅಲ್ಲಿ ಕಾಣ್ತಿದೆಯಲ್ಲ ಮೈಸೂರು ಕಾಚಿಗೂಡ ಮನ್ಮಾಡ್ ಜಂಕ್ಷನ್ ಅಂತ. ಸೊ ಅದೇ ಟ್ರೈನೆ. ಅವಾಗ ನಾನು ಲಾಗ್ ಮಾಡ್ಬೇಕಾದ್ರೆ ಅದು ಫಲಕ್ನಾಮ ಹತ್ರ ಸಿಕಿಂದ್ರಾಬಾದ್ ಶಾಲಿಮಾರ್ ಅವರ ಫಲಕ್ನಾಮ ಎಕ್ಸ್ಪ್ರೆಸ್ ಆಗಿ ರಿಯಾಕ್ಷನಿಗೆ ಹಾಕಿತ್ತು. ಈಗ ಅದನ್ನು ತೆಗೆದಾಕಿ ಕಾಚಿಗೂಡಕ್ಕೆ ಎಕ್ಸ್ಚೇಂಜ್ ಮಾಡಿದ್ದಾರೆ ಗಾಡಿ. ಕಾಚಿಗೂಡ ಮನ್ಮಾಡ್, ಕಾಚಿಗೂಡ ಮೈಸೂರು ಜಂಕ್ಷನ್ ಆಗಿ ಆಪ್ರೇಟ್ ಆಗ್ತಿದೆ ಆ ಗಾಡಿ ಈಗ. ಸೊ ಆ ಲಾಗ್ ಹುಡ್ಕ ಮಾಡೀನಿ, ಯಾರು ನೋಡಿದ್ರು ಪ್ಲೀಸ್ ನೋಡಿ. ಸೊ ನಾವು ಮನ್ಮಾಡಿಂದ ಡಿಪಾರ್ಚರ್ ಆಗ್ತೀವಿ. ಇಲ್ಲಿಂದ ನೆಕ್ಸ್ಟ್ ಬುಶ್ವಾಲ್ ಜಂಕ್ಷನ್. ಸೊ ಇಲ್ಲಿಂದ 184 ಕಿಲೋಮೀಟರ್ ಆಲ್ ಸ್ಟಾಪ್ ಇದೇ ಹೋಗ್ತಿದ್ದು. 7:35 ಕೊಟ್ಟಾನೆ ಟೈಮು, ಜಲ್ದಿನೇ ಹೋಗ್ಬೋದು. ಸೊ ನಾವು ಡಿಲೇ ಆಗ್ತಿದೆ ನೋಡೋಣ. ಓಕೆನಾಗೆ ನೋಡೋಣ. ಮುಂದೆ KKRTC ಇದೆ, ಅದು ಕರ್ನಾಟಕ. ಸೂಪರ್ ಫಾಸ್ಟ್. ಸೊ ನಾವೇ ಅಲ್ಲಾಡಿ ಹೋಗ್ತಿದ್ವಿ, ಅಂತ ಹೊರ್ತು ಹೊಡಿತಿದ್ದಾರೆ. ಚೆನ್ನಾಗಿ ಹೊರ್ತ ಅಂತ ಕೇಳ್ತಿರಲ್ಲ ಗಾಡಿ ಒಬ್ಬೊಬ್ಬ. ಸೊ ನೆನ್ಸ್ಕೊಳ್ಬೇಕು ಗಾಡಿನ. ಪ್ರೆಸೆಂಟ್ 120, 150 ಹೋಗ್ತಾಯಿದೆ ಗಾಡಿ. ಸನ್ಸೆಟ್ ಹುಡುಗ ಆಗೋಯ್ತಲೆ. ಸೊ ಟೈಮ್ ಬಂದ್ಬಿಟ್ಟು ಈಗ 6:45. ಸೊ 7:35ಗೆ ಬುಶ್ವಾಲ್ ಹೋಗ್ಬೇಕು. ಓಕೆ ಗೈಸ್, ನೋಡೋಣ ಎಷ್ಟೊತ್ತಿಗೆ ಹೋಗುತ್ತಂತ. ಪ್ರೆಸೆಂಟ್ ನಾನು ನೋಡ್ಕೊಂಡ್ರೆ ಡೋರ್ ಹತ್ರ ಇದ್ದೀನಿ. ಹೊಟ್ಟೆ ಬೇಸ್ ತೋರ್ತಿದ್ದೆ ಒಬ್ಬೊಬ್ಬ ಗಾಯ್ ಚೆನ್ನಾಗಿ ಹೊರ್ತ ಗಾಯ್.
ಈಗ ನಾವು ನೋಡ್ಕೊಂಡ್ರೆ ಬುಷವಾಲ್ ಜಂಕ್ಷನ್ ಇದ್ದೀವಿ. ಇದು ಒಂದು ಇಂಪಾರ್ಟೆಂಟ್ ಜಂಕ್ಷನು. ಸೊ ನಾನು ಈಗಲೇ ಒಂದು ವೆಜ್ ಥಾಲಿ ತಗೊಂಡೆ. ಸೊ 120 ರುಪೀಸ್ ಅಂತೆ. ಒಂದು ಸ್ವೀಟು, 3 ಚಪಾತಿ, ರೈಸು, ದಾಲು, ಅದೇನೋ ಪಪ್ಸಾರು, ಮತ್ತು 2 ಇವು ಉಪ್ಪು, ಸೌತೆಕಾಯಿ ಸಾರು, ಒಂದು ಪಿಕ್ಕಿಲ್ ಕೊಟ್ಟಿದ್ದಾರೆ. ಸೊ ಇಷ್ಟು ವಯಸ್ಸು. ಇದು 120 ರುಪೀಸ್ ಅಂತೆ. ನೋಡಿ, ಇದು ಪರಿಸ್ಥಿತಿ ಈಗ. ಇದು ಪ್ಲ್ಯಾಟ್ಫಾರ್ಮ್ ನಂಬರ್ 5 ಇದೆ. ಟೋಟಲ್ 7 ಪ್ಲ್ಯಾಟ್ಫಾರ್ಮ್ ಏನೋ ಕಾಣ್ತವೆ. ಪ್ಲ್ಯಾಟ್ಫಾರ್ಮ್ ನಂಬರ್ ಎಷ್ಟಪ್ಪ ಇದೆ? ಸೊ ಪ್ಲ್ಯಾಟ್ಫಾರ್ಮ್ ನಂಬರ್ 5 ಕರೆಕ್ಟ್ 6, 7 ಟೋಟಲ್ 7 ಪ್ಲ್ಯಾಟ್ಫಾರ್ಮ್ ಇದ್ದಾವೆ. ಇದು ಕೋಡ್ ಬಂದುಬಿಟ್ಟು BSYEL ಬುಷವಾಲ್. ನೆಕ್ಸ್ಟ್ ಬಂದುಬಿಟ್ಟು ಇಟಾರ್ಸಿ ಜಂಕ್ಷನು. ಸೊ ಊಟ ಮಾಡ್ಕೊಂಡವ್ರೆಲ್ಲ ಇಲ್ಲೇ ಊಟ ಮಾಡ್ಕೋಬೇಕು. ಸೊ ಇದು ಮಿಸ್ ಆತಪ್ಪ ಅಂದರೆ ಮುಗಿತೀನಿ. ನೆಕ್ಸ್ಟ್ ಸ್ಟಾಪ್ ಬಂದುಬಿಟ್ಟು ಇಟಾರ್ಸಿ. ಇಲ್ಲಿಂದ ಅರೌಂಡ್ 306 ಕಿಲೋಮೀಟ್ರ್ ಇದೆ, 306 ಕಿಲೋಮೀಟ್ರ್ ಇಲ್ಲಿಂದ. ಸೊ ಮಿಡ್ನೈಟ್ 12:33 ತೋರಿಸ್ತಿದೆ, ಅಂದರೆ 12:33 ಮಿಡ್ನೈಟು ಹೋಗುತ್ತೆ ಅಲ್ಲಿ ಇಟಾರ್ಸಿಗೆ. ಸೊ ಇಲ್ಲೇ ಊಟ ಮಾಡ್ಕೊಂಡ್ಬರ್ಬೇಕು. ಇಲ್ಲಿ ಮಿಸ್ ಆದರೆ ಇನ್ನು ಮುಗೀತು, ಗೋವಿಂದಾನೆ. ಸೊ ಪ್ಯಾಂಟ್ರಲ್ಲಿ ಏನು ಚೆನ್ನಾಗಿಲ್ಲ ನೋಡೋಣ. ನಾನು ಫಸ್ಟ್ ಟೈಮ್ ತಗೊಂಡಿನಿ ವೆಜ್ ಥಾಲಿನ. ಓಕೆ ಗೈಸ್, ಇದಿಷ್ಟು ಬುಷವಾಲ್ ರೈಲ್ವೆ ಸ್ಟೇಷನ್. ಗೈಸ್ ನೋಡಿದ್ರಲ್ಲ, ಇದು ಥಾಲಿ. ಸೊ ನೆಕ್ಸ್ಟ್ ಜಂಕ್ಷನ್ ಇಲ್ಲಿಂದ 103.306 ಕಿಲೋಮೀಟರ್ ಇದೆ. ಮಿಸ್ಟೇಕು 12:33, 12:33 ಒಳಗೋಗಿ ಟೇಸ್ಟ್ ಮಾಡೋಣ. ಸೊ ಟೇಸ್ಟ್ ಅರ್ಲಿ ಮಾರ್ನಿಂಗ್ 5:30 ವಿರಾನಗರ ಲಕ್ಷ್ಮೀಬಾಯಿ ಜಂಕ್ಷನ್. ಸೊ ಅಲ್ಲಿ ಹೋಗಿ ನಾವು ಮೀಟ್ ಮಾಡೋಣ. ಸೊ ವೆಜ್ಜಾನು ಇದ್ದಾವೆ, ಫ್ರೂಟ್ಸ್ ಅವೆಲ್ಲ. ಬಾಳೆ ತಗೊಂಡ್ರೆ ಶೀತ ಆಗಿತ್ತು ನನಗೆ. ಸೊ ರೆಡಿ ಬೇಡ, ಓಕೆನಾ, ಒಳಗೆ ಹೋಗಿ ಬನ್ನಿ. ವೆಜ್ಜಾನು ಇದೆ, ಓಕೆನಾ. ಸೊ ಗೈಸ್, ಮಾರ್ನಿಂಗ್ ಇದು ನಮ್ಮ ಡೇ 3ಯಲ್ಲಿ 2ನೇ ಸ್ಟಾಪು ರಾಣಿ ಕಮಲಾಪತಿ. ಸೊ ತುಂಬ ಚೆನ್ನಾಗಿದೆ ರೈಲ್ವೆ ಸ್ಟೇಷನ್ನು. ಹೊರಗಡೆ ಹೋದರೆ ನೋಡಿಲ್ಲ ನಾನು. ಸೊ ನಮ್ಮದು ಅನೌನ್ಸ್ಮೆಂಟ್ ಆಗ್ತಾ ಇರೋದು. ಬಿಗ್ ಡೇಟಲ್ಲಿ ಚಾಯ್ ಮಾಡ್ಕೊಂಡವನು. ಸೊ ಆ ಕಡೆ ಎಲ್ಲ ಕಟ್ಟಿರೋದು ಪ್ಲ್ಯಾಟ್ಫಾರ್ಮ್ ನಂಬರ್ 1, 2, 3, 4, 5. ಸೊ ಗೈಸ್, ನಮ್ಮ ಗಾಡಿ ಬಂದಿರೋದು ಪ್ಲ್ಯಾಟ್ಫಾರ್ಮ್ ನಂಬರ್ 1ರಲ್ಲಿ ಬಂದಿದೆ. ಸೊ ಇದು ಕೋಡ್ ಬಂದ್ಬಿಟ್ಟು ರಾಣಿ ಕಮಲಾಪತಿ, RNPT ರಾಣಿ ಕಮಲಾಪತಿ. ಇದ್ರ ನೆಕ್ಸ್ಟ್ ಸ್ಟೇಷನ್ ಒಂದಿದೆ ಭೋಪಾಲು. ಕರ್ನಾಟಕ ಎಕ್ಸ್ಪ್ರೆಸ್ ಇಲ್ಲಿ ಸ್ಟಾಪ್ ಇಲ್ಲ, ಭೋಪಾಲಲ್ಲಿ ಸ್ಟಾಪ್ ಇದೆ. ಸೊ ಇದು ಇಲ್ಲಿ ಸ್ಟಾಪ್ ಐತೆ, ಭೋಪಾಲಲ್ಲಿ ಸ್ಟಾಪ್ ಇಲ್ಲ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಇಲ್ಲಿಂದ 299 ಕಿಲೋಮೀಟರ್ ಟು ರೀಚ್ ವೀರಂಗಣ ಲಕ್ಷ್ಮೀಬಾಯಿ ಜಂಕ್ಷನ್, ಝಾನ್ಸಿ. ಓಕೆ ಗೈಸ್, ಇನ್ನು ಜಾನ್ಸನ್ ಸಿಗ್ತೀನಿ. ಗುಡ್ ನೈಟ್. ಗುಡ್ ಮಾರ್ನಿಂಗ್ ಗೈಸ್. ಫೈನಲಿ ನಾವು ಹುಬ್ಳಿ ಅದರ ಸೂಪರ್ ಫಾಸ್ಟ್ ಜರ್ನಿ ಕಂಪ್ಲೀಟ್ ಮಾಡಿದ್ವಿ. ಸೊ ವೀರಂಗಣ ಲಕ್ಷ್ಮೀಬಾಯಿ ಜಾನ್ಸಲ್ಲಿ. ಸೊ ನಾನು ಹೇಳಿದೆ. ಸೊ ನಾನು ನೆಕ್ಸ್ಟ್ ಜರ್ನಿ ಬಂದ್ಬಿಟ್ಟು ಇಲ್ಲಿಂದ ಏನಾದ್ರು ಲಕ್ನೋಗೆ, ಯಾಕಂದರೆ ನಾವು ಅಯೋಧ್ಯೆ ಹೋಗೋದು ಇಂಪಾರ್ಟೆಂಟ್ ಅಲ್ಲ, ಓಕೆನಾ. ಸೊ ಗೈಸ್, ನಮ್ಮನ್ನ ಹಜರತ್ ನಿಜಾಮುದ್ದೀನ್ ಎಕ್ಸ್ಪ್ರೆಸ್ ಸೂಪರ್ ಫಾಸ್ಟ್ ಬಾಯ್ ಟೈಮ್ ಬಂತು. ಸೊ ಹುಬ್ಳಿಯಿಂದ 29 hours 40 minutes ಬಂದ್ವಿ. ಸೊ 20 minutes ಡಿಲೇ ಆಗಿದೆ ಅಷ್ಟೇ ಗಾಡಿ, ಮಳೆನೇ ಡಿಲೇ ಆಗಿಲ್ಲ. ಓಕೆನಾ ಗೈಸ್, ಸೂಪರ್ ಫಾಸ್ಟ್. ರಾತ್ರಿ ಒಂದು ರೇಜ್ ಹೊಡೆದ ಅಂದರೆ ಸರಿಯಾಗಿ ಹೊಡೆದ ಗಾಡಿನ ಮತ್ತ. ಓಕೆನಾ ಗೈಸ್, ಇಲ್ಲಾಗಿಷ್ಟೇ. ಪ್ಲೀಸ್ ಫಸ್ಟ್ ಲಾಕ್ ಮಾಡಿ, ಫಸ್ಟ್ ಪಾರ್ಟು ಅದು ಯಾರು ನೋಡಲಿಲ್ಲ ಅಂದರೆ ಇದನ್ನು ನೋಡಿರಿ. ಇದನ್ನು ನೋಡಿಬಿಟ್ಟೆ, ಸೊ ಸಾರಿ, ಅದನ್ನು ನೋಡಿಬಿಟ್ಟು ಇದನ್ನು ನೋಡಿರಿ. ಫಸ್ಟ್ ಪಾರ್ಟ್ 1 ನೋಡಿದ್ರೆ ಪಾರ್ಟ್ 2 ಅಂತ ಏನಾಗುತ್ತೆ ಗೊತ್ತಾಗುತ್ತೆ. ಸೂಪರ್ ಫಾಸ್ಟ್. ಓಕೆನಾ ಗೈಸ್, ಹಿಂದ್ಗಡೆ ಲೈಟ್ ಒಂದು ಡಿಸ್ಟರ್ಬ್ ಮಾಡ್ತೈತೆ. ಸೊ ಓಕೆ ಗೈಸ್, ಇನ್ನು ನಮ್ಮ ಹುಬ್ಳಿ ಇದಕ್ಕೆ ಬಾಯ್ ಹೇಳೋಣ. ಸೊ ಮತ್ತೆ ರಿಟರ್ನ್ ಹೋಗ್ತೀವಿ ಸಂಜೆ ಇದೆ. ಸೊ ಓಕೆ, ಬಾಯ್ ಹುಬ್ಳಿ. ಸೊ ಓಕೆ ಗೈಸ್, ಇನ್ನು ನೆಕ್ಸ್ಟ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ನಮ್ಮ ಚಾನಲ್ನ. ಸೊ ವ್ಯೂಸ್ ಬರೋಂಗಿರುತ್ತೆ, ವ್ಯೂಸ್ ಬೆಳೆಸಿ. ಓಕೆ, ನೆಕ್ಸ್ಟ್ ಬಾಯ್ ಗೈಸ್. ಸೊ ಬಾಯ್ ಹುಬ್ಳಿ ಅದರ